ನಿಮ್ಮ ಪ್ರಕಾರ ಕರ್ಣ ಯಾರನ್ನ ಮದುವೆ ಆಗಬೇಕು? ನಿತಿನ್ ಮದ್ವೆ ಆಗ್ಬೇಕು. ನಿತ್ಯ ಬರ್ಬಾರ್ದಿತ್ತು ಮಧ್ಯದಲ್ಲಿ. ನಿತಿನ್ ಮದ್ವೆ ಆಗ್ಬೇಕು. ನಿತಿನ್ ಲವ್ ಮಾಡ್ತಿಲ್ಲ, ಅವ್ರು ಮದುವೆ ಆಗಬೇಕು. ಸಿಚುವೇಶನ್ ಆ ಥರ ಕ್ರಿಯೇಟ್ ಆಗಿರೋದ್ರಿಂದ ಅವ್ರ ಡ್ಯಾಡಿ ಮಾತು ಕೇಳಬೇಕಲ್ಲ. ಸೊ ಆ ಪ್ರೆಷರಿಂದ ಅವರು ನಿಧಿನ್ ಬಿಟ್ಟು ನಿತ್ಯಾನ್ ಮದುವೆ ಆಗ್ತಿದ್ದಾರೆ. ಟ್ರೈ ಮಾಡಿದೆ ಏನು ಸಿಗದೆ ಇರೋದಿರಲ್ಲ. ಕಾರಣ ನಿಧಿನ ಮದುವೆ ಆಗಬೇಕು. ಅಫ್ಕೋರ್ಸ್ ನಿಧಿನೇ ಮದ್ವೆ ಆದ್ರೆ ನಮ್ಗೆ ಇಷ್ಟ. ಅವರಿಬ್ರು ಪೇರ್ ತುಂಬಾ ಚೆನ್ನಾಗಿರುತ್ತೆ. ನಿಧಿ ಜೊತೆ ಮದ್ವೆ ಆದ್ರೇನೆ ಓಕೆ ಅನ್ಸುತ್ತೆ. ನಿಧಿನೇ ಅವ್ನು ಇಷ್ಟಪಡ್ತಾ ಇದ್ರೆ ಮಾಡ್ಕೋಬಹುದು ಅಂತ ನಾನು. ಮನೆಯವ್ರಿಗೆ ಓಕೆ ಅಂತ ನಿತ್ಯನ ಮದುವೆ ಆಗೋದಕ್ಕಿಂತ ನಿಧಿನ ಮದುವೆ ಆಗೋದೇ ಒಳ್ಳೇದು. ನಿಧಿನ ಮದುವೆ ನಿಧಿ ಜೊತೆನೆ ಅವ್ರ ಪೇರ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಿಧಿನ್ ಮದುವೆ ಆದ್ರೇನೆ ಇಷ್ಟ ಆಗೋದು. ನಿಧಿ ಅವರೇ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ. ನಿಧಿ ಇದ್ರೆ ಕರ್ಣ ಜೀವನದಲ್ಲಿ ಒಂದು ಲೈಫ್ ಚೆನ್ನಾಗಿರುತ್ತೆ. ಕೆಮಿಸ್ಟ್ರಿನೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗ್ತಿದೆ ಸೀರಿಯಲ್ ಅಲ್ಲಿ. ಸೊ ಐ ಥಿಂಕ್ ನಿಧಿ ಇಸ್ ಫೈನ್. ನಿತ್ಯಂಗೂ ಕರ್ಣಂಗೂ ಮ್ಯಾಚ್ ಆಗಲ್ಲ. ನಿಧಿಗೂ ಕರ್ಣಗೂ ಪರ್ಫೆಕ್ಟ್ ಪೇರ್, ಕ್ಯೂಟ್ ಕಪಲ್. ನಿಧಿ ಮತ್ತೆ ಕರ್ಣ ಪೇರ್ ನಮಗೆ ತುಂಬಾ ಇಷ್ಟ ಆಗುತ್ತೆ, ನಿತ್ಯ ಮತ್ತೆ ಕರ್ಣಗಿಂತ. 3 ಪೀಪಲ್ ಲೈಫ್ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಹ್ಯಾಪಿ ಎಂಡ್ ಆದ್ರೆ ಚೆನ್ನಾಗಿರುತ್ತೆ.